ಇನ್ನು ಗೃಹಲಕ್ಷ್ಮಿ ಯೋಜನೆಯ ಚೋರಿಯ ಬಗ್ಗೆ ಮಾತನಾಡ್ತಿಲ್ಲ ಯಾಕೆ? ವೋಟ್ ಚೋರಿ ಬಗ್ಗೆ ಮಾತು, ಈ ಚೋರಿ ಬಗ್ಗೆ ಮೌನ. ಕಾಂಗ್ರೆಸ್ಸಿಗರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಚೋರಿ ಆಗಿಲ್ಲ ಅಂದ ಮೇಲೆ ಸದನದಲ್ಲಿ ಯಾಕೆ ಕ್ಷಮೆಯನ್ನ ಕೇಳಿದ್ರಿ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆರ್ ಅಶೋಕ್ ನೇರವಾದಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇದ್ಯಾಕೋ ವಾಲ್ಮೀಕಿ ಹಗರಣದಂತೆ ಆಗ್ತಾ ಇದೆಯಾ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಗ್ಗೆ ದಿನಗಟ್ಲೆ ಮಾತಾಡ್ತೀರಾ, ಧರಣಿ ಮಾಡ್ಬಿಟ್ರಿ. ಇಲ್ಲಿ ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಚೋರಿ ಆಗೈತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಆ ಚೋರಿ ಬಗ್ಗೆ ಮಾತಾಡ್ತೀರಾ, ಓಟ್ ಚೋರಿ ಬಗ್ಗೆ. ಇಲ್ಲಿ ಬಡವರಿಗೆ 1,26,00,000 ಬಡ ಮಹಿಳೆಯರಿಗೆ ಸೇರ್ಬೇಕಾಯ್ದ ಹಣವನ್ನ ಚೋರಿ ಮಾಡಿದ್ರಲ್ಲ ನೀವು. ಈ ಚೋರಿ ಬಗ್ಗೆ ಯಾಕೆ ಮಾತಾಡಲ್ಲ? ಈ ಚೋರಿ ಅಲ್ವೇನು? ಚೋರಿ ಅಲ್ಲ ಅಂತ ಹೇಳಿದ್ರೆ ದಾಖಲೆ ಕೊಡಿ, ಕ್ಷಮಾಪಣೆ ಕೇಳ್ತೀರಾ. ಚೋರಿ ಅಲ್ಲ ಅಂದ್ರೆ ನೀವು ಕ್ಷಮಾಪಣೆ, ವಿಧಾನ ಸಭೆಯಲ್ಲಿ ಕ್ಷಮಾಪಣೆ ಕೇಳಿದ್ದೀರಾ? ನಾನು ಕೇಳಿದ್ದೀನಿ ಅಂತ ಸ್ಪೀಕರ್ ಅವರೇ ಹೇಳಿದ್ದಾರೆ. ಹೌದು, ಅವ್ರು ಕೇಳಿದ್ದಾರೆ ಅಂತ. ಯಾಕೆ ಕೇಳಿದ್ರಿ ಕ್ಷಮಾಪಣೆ? ಚೋರಿ ಆಗಿರೋದು ತಾನೇ ಕೇಳಿರೋದು. ಆ ಚೋರಿ ಆಗಿರೋ ಹಣ ಎಲ್ಲೋಯ್ತು, ಯಾವ ಅಕೌಂಟಲ್ಲಿದೆ ಹೇಳ್ಬೇಕಲ್ಲ. ಇಲ್ಲ ಇದನ್ನು ವಾಲ್ಮೀಕಿ ಹಗರಣದ ಥರ 187 ಕೋಟಿ ಥರ ಇದನ್ನು ಎಲ್ಲೆಲ್ಲೋ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟತ್ತು. ಆಮೇಲೆ ಆ ಎಚ್ಚರಿಕೆನೂ ನಾವು ವಹಿಸ್ತೀರಿ, ಸರ್ಕಾರಕ್ಕೆ ಕಿವಿ ಹಿಂಡದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.